ಸ್ವಾಗತ ಗೆಳೆಯರೆ ನಿಮಗೆ ಥಾರ್ ಪವರ್ ಕನ್ನಡಗೆ. ಇವತ್ತಿನ ಟಾಪಿಕ್ ಇನ್ಫಿನಿಟಿ ವಾರ್ ಥಾರ್ ವರ್ಸಸ್ ಕ್ಯಾಪ್ಟನ್ ಮಾರ್ವೆಲ್. ಶುರು ಮಾಡೋಣ. ಈಗ ಥಾರ್ ಒಬ್ಬ ಆಸ್ಗಾರ್ಡಿಯನ್ ಮತ್ತು ಕ್ಯಾಪ್ಟನ್ ಮಾರ್ವೆಲ್ ಗ್ರೀನ್ ಹೈಬ್ರಿಡ್ ಹ್ಯೂಮನ್. ಆದರೆ ಥಾರ್ನ ಸ್ಟ್ರೆಂತ್ ಡ್ಯೂರಬಿಲಿಟಿ ಲೆವೆಲ್ ಕ್ಯಾಪ್ಟನ್ ಮಾರ್ವೆಲ್ಗಿಂತ ತುಂಬ ಜಾಸ್ತಿ ಇದೆ. ಇವತ್ತಿನ ತನಕ ಕ್ಯಾಪ್ಟನ್ ಮಾರ್ವೆಲ್ ನ್ಯೂಟ್ರಾನ್ ಸ್ಟಾರ್ನ ಫುಲ್ ಫೋರ್ಸ್ನ ಬಾಡಿಯಿಂದ ಪಾಸ್ ಮಾಡಿಲ್ಲ. ರಿಯಾಲಿಟಿ ಸ್ಟೋನ್ನ ಪವರ್ನ ಹೋಲ್ಡ್ ಮಾಡೋ ಮೇಲೆ ಕಿಟ್ನ ಜೊತೆ ಫೈಟ್ ಮಾಡಿಲ್ಲ. ಆದರೆ ಥಾರ್ ಮತ್ತು ಕ್ಯಾಪ್ಟನ್ ಮಾರ್ವೆಲ್ ಪವರ್ ಸ್ಟೋನ್ನ ಎನರ್ಜಿ ಫೇಸ್ ಮಾಡಿದ್ದಾರೆ. ಆದರೆ ಥೆನೋಸ್ ಕ್ಯಾಪ್ಟನ್ ಮಾರ್ವೆಲ್ನ ಮೇಲೆ ಪವರ್ ಸ್ಟೋನ್ ಯೂಸ್ ಮಾಡಿದಾಗ 1 ಸೆಕೆಂಡು ಇರಲಿಲ್ಲ. ಆದರೆ ಥಾರ್ 30 ಸೆಕೆಂಡ್ ತನಕ ಪವರ್ ಸ್ಟೋನ್ನ ಎನರ್ಜಿ ಫೇಸ್ ಮಾಡಿದ್ದಾನೆ ಮತ್ತು ಅದನ್ನು ಬರೀ 4 ಸೆಕೆಂಡಲ್ಲೇ ಹೀಲ್ ಮಾಡಿದ್ದಾನೆ. ಕ್ಯಾಪ್ಟನ್ ಮಾರ್ವೆಲ್ ಸ್ಪೀಡ್ ಆಫ್ ಸೌಂಡ್ನಲ್ಲಿ ಟ್ರಾವೆಲ್ ಮಾಡಬಹುದು. ಅದನ್ನು ಥಾರ್ ಕೂಡ ಮಾಡಬಹುದು. ಈವನ್ ಥಾರ್ ಹತ್ರ ಸ್ಟಾರ್ಮ್ ಬ್ರೇಕರ್ ಇದೆ. ಇದು ಎಂಟೈರ್ ಪ್ಲಾನೆಟ್ನೇ ಬರೀ 1 ನಿಮಿಷದಲ್ಲಿ ಡಿಸ್ಟ್ರಾಯ್ ಮಾಡಬಹುದು. ಥೆನೋಸ್ ಹತ್ತಿರ 6 ಇನ್ಫಿನಿಟಿ ಸ್ಟೋನ್ ಇದ್ದರೂ ಕೂಡ ಥಾರ್ನ 1 ವಾರ್ನಿಂದ 10 ಹತ್ತಿರ ಸೋತು ಹೋಗಿದ್ದ. ಕ್ಯಾಪ್ಟನ್ ಮಾರ್ವೆಲ್ ಹತ್ತಿರ ಪ್ರೋಟಾನ್ ಬ್ಲಾಸ್ಟ್ ಇದೆ ಅಷ್ಟೇ. ಥಾರ್ನ ಥಂಡರ್ ಸ್ಟ್ರೈಕ್ ಸ್ಟಾರ್ಮ್ ಬ್ರೇಕರ್ ಇಂದ ಹೇಗೆ ಗೆಲ್ಲಲು ಸಾಧ್ಯ? ಟಾಪಿಕ್ಗೆ ಬಂದರೆ ಥಾರ್ ಕ್ಯಾಪ್ಟನ್ ಮಾರ್ವೆಲ್ಗಿಂತ ಬೆಟರ್ ಇದ್ದಾನೆ. ಥಾರ್ ಹತ್ತಿರ ಆಸ್ಗಾರ್ಡ್ನ ತುಂಬಾ ಶಕ್ತಿಶಾಲಿ ವೆಪನ್ ಇದೆ. ಡೈರೆಕ್ಟ್ ಇಲ್ಲ ಇಂಡೈರೆಕ್ಟ್ ಆಗಿ ಕ್ಯಾಪ್ಟನ್ ಮಾರ್ವೆಲ್ಗಿಂತ ಜಾಸ್ತಿ ಸ್ಟ್ರಾಂಗ್ ಮಾಡುತ್ತೆ. ಈ ಬ್ಯಾಟಲ್ನಲ್ಲಿ ಥಾರ್ ವಿನ್ ಆಗುತ್ತಾನೆ. ಪುನಃ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೆಳೆಯರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಹೊಸ ಚಾನಲ್ನ ಸಪೋರ್ಟ್ ಮಾಡಿ.